ಇವತ್ತಿನ ಟಾಪಿಕ್ ಏನಂತಂದ್ರೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅನ್ನೋದು ಒಂದು ತೀರ್ಪನ್ನ ಕೊಡುತ್ತೆ ರಿಸರ್ವೇಶನ್ ಬೇಸ್ ಮೇಲೆ. ಅದೇನಂತಂದ್ರೆ ಮೀಸಲಾತಿ ಪಡೆದ ಅಭ್ಯರ್ಥಿಗಳು ಜನರಲ್ ಹುದ್ದೆಗಳಿಗೆ ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಈ ತೀರ್ಪಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಕ್ಕೆ ರಿಸರ್ವೇಶನ್ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಈ ಜನರಲ್ ಕೋಟಾದಲ್ಲಿ ಬರ್ತಕ್ಕಂಥ ಏನು ಹುದ್ದೆಗಳಿರ್ತವೆ ಅದಕ್ಕೆ ಅರ್ಹರಲ್ಲ, ಅದಕ್ಕೆ ಅರ್ಹರಾಗಬೇಕಾದ್ರೆ ಏನೆಲ್ಲ ಕ್ರೈಟೀರಿಯಾ ಇದೆ, ಈ ತೀರ್ಪಿನ ಡೀಟೇಲ್ಸ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಿಸರ್ವೇಶನ್ ಅಡ್ವಾಂಟೇಜ್ ಅನ್ನ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಈ ಜನರಲ್ ಕೋಟಾ ಉದ್ಯೋಗಗಳೇನಿರ್ತವೆ, ಜಾಬ್ಸ್ ಏನಿರ್ತವೆ ಅದಕ್ಕೆ ಅರ್ಹರಲ್ಲ ಅಂತ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ. ಆದ್ರೆ ಇನ್ ಡೀಟೇಲ್ ಆಗಿ ನೋಡೋದಾದ್ರೆ ರಿಸರ್ವೇಶನ್ ಪಡೆದ ಅಭ್ಯರ್ಥಿಗಳು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ SC ST OBC ಏನ್ ಕ್ಯಾಟಗರೀಸ್ ಇರ್ತವೆ, ಸೊ ಇವ್ರು ಏನಾದ್ರು ರಿಸರ್ವೇಶನ್ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಏನಾದ್ರು ಜಾಬ್ಗೆ ಅಪ್ಲೈ ಮಾಡ್ಬೇಕಾದಂದ್ರೆ ಸೊ ಅವ್ರಿಗೆ ಏನು ಕ್ಯಾಟಗರಿ ಏನಿರ್ತದಲ್ಲ ರಿಸರ್ವೇಶನ್ ಇರೋರಿಗೆ ಅವ್ರಿಗೆ ವಯಸ್ಸಿನ ಸಡಲಿಕೆ ಅನ್ನೋದು ಕೂಡ ಇರುತ್ತೆ. ಆ ಅಡ್ವಾಂಟೇಜ್ ಏನಾದ್ರು ಪಡ್ಕೊಂಡಿದ್ದಾರೆ ಅಂತಂದ್ರೆ ಅಥವಾ ಅವ್ರಿಗೇನೋ ಫೀಸ್ ಅಲ್ಲೂ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆ ತರ ಏನಾದ್ರು ಅಡ್ವಾಂಟೇಜ್ ಅನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ರಿಸರ್ವೇಶನ್ ನ ಅಡ್ವಾಂಟೇಜ್ ಏನಾದ್ರು ಪಡ್ಕೊಂಡಿದ್ದಾರೆ ಅಂತಂದ್ರೆ ಸೊ ಅವರು ಜನರಲ್ ಕೋಟಾದಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಹರಲ್ಲ ಅಂತ ಅರ್ಥ. ಇನ್ನು ಡೀಟೇಲ್ ಆಗಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ರಿಸರ್ವೇಶನ್ ಬೇಸ್ ಮೇಲೆ ಅವ್ರ ಜಾಬ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಈ ಜನರಲ್ ಕೋಟಾದಲ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಬಹುದು ಅಂತ ಏನ್ ಜನರಲ್ ಕೋಟಾ ಇರುತ್ತೆ ಅದಕ್ಕೆ ಅರ್ಹರು ಆಗಿರೋದಿಲ್ಲ ಅಂತಾನೆ ಹೇಳ್ಬೋದು. ಇನ್ ಜನರಲ್ ಕೋಟಾದಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಇವರು ಅರ್ಹರಾಗಬೇಕು ಅಂತಂದ್ರೆ ಅದಕ್ಕಿರ್ತಕ್ಕಂಥ ಕ್ರೈಟೀರಿಯಾ ಏನು ಅಂತಂದ್ರೆ ಈ ಜನರಲ್ ಕೋಟಾದಲ್ಲಿ ಇರ್ತಕ್ಕಂಥ ಉದ್ಯೋಗಗಳು ಅನ್ನೋದು ಯಾರು ಬೇಕಾದ್ರೂ ಇದನ್ನ ಅಪ್ಲೈ ಮಾಡ್ಕೋಬಹುದು. ಇಂತದ ಕ್ಯಾಟಗರಿ ಅವರೇ ಅಪ್ಲೈ ಮಾಡಬೇಕು, ಈ ತರ ಅರ್ಹತೆ ಇರಬೇಕು ಆತರ ಏನಿರೋದಿಲ್ಲ. ಈ ಜನರಲ್ ಕೋಟಾ ಇಲ್ಲಿರ್ತಕ್ಕಂಥ ಉದ್ಯೋಗಗಳು ಏನು ಅಂತಂದ್ರೆ ಇಲ್ಲಿ ಮೆರಿಟ್ ಬೇಸ್ ಮೇಲೆ ಇಲ್ಲಿ ಚೂಸ್ ಮಾಡ್ತಾರೆ. ಮೆರಿಟ್ ಬೇಸ್ ಅಲ್ಲಿ ಅಂದ್ರೆ ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನ ಇಟ್ಟಿರ್ತಾರೆ. ಆ ಕಟ್ ಆಫ್ ಮಾರ್ಕ್ಸ್ ಅನ್ನ ಕ್ರಾಸ್ ಮಾಡಿದ್ಮೇಲೆ ಅವರು ಅದಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಾರೆ. ಅದಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರೊಸೆಸ್ ಮೇಲೆ ಅದನ್ನ ಚೂಸ್ ಮಾಡ್ಕೊಳ್ತಾರೆ. ಇಲ್ಲಿ ರಿಸರ್ವೇಶನ್ ಅನ್ನೋ ಪಾಯಿಂಟ್ ಅನ್ನೋದು ಬರೋದಿಲ್ಲ. ಇಲ್ಲಿ ಪ್ಯೂರ್ಲಿ ಅವರ ಅರ್ಹತೆ ಮೇಲೆ ಅಂದ್ರೆ ಅವ್ರೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆ ಕಟ್ ಆಫ್ ಮಾರ್ಕ್ಸ್ ಅಂತ ಏನ್ ಇಟ್ಟಿರ್ತಾರಲ್ಲ ಅದನ್ನ ಕ್ರಾಸ್ ಮಾಡಿದ್ರೆ ಮಾತ್ರ ಅವರನ್ನ ಚೂಸ್ ಮಾಡ್ಕೊಳ್ತಾರೆ. ಅದೇ ರೀತಿ ಏನಾದ್ರು ಫಾರ್ ಎಕ್ಸಾಂಪಲ್ ಈಗ ರಿಸರ್ವೇಶನ್ ಅಡ್ವಾಂಟೇಜ್ ಅನ್ನ ಪಡ್ಕೊಬಂದು ಈ ರೀತಿ ಜನರಲ್ ಕೋಟಾಗೆ ಏನಾದ್ರು ಅಪ್ಲೈ ಮಾಡ್ಕೊಂಡು ಬರ್ತಿದಾರೆ ಅಂತಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಆಗ್ತಾ ಇದಾರೆ ಅಂತಂದ್ರೆ ಅವರು ಅರ್ಹರಾಗೋದಿಲ್ಲ. ಅವರು ಏನ್ ರಿಸರ್ವೇಶನ್ ಈಗ SC ST ಅಭ್ಯರ್ಥಿಗಳು ಏನು ರಿಸರ್ವೇಶನ್ಗೆ ಅರ್ಹತೆ ಇರ್ತಾರೆ ಅವ್ರು ಇದಕ್ಕೇನಾದ್ರು ಅಪ್ಲೈ ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯಾದ ರಿಸರ್ವೇಶನ್ ಅಡ್ವಾಂಟೇಜ್ ಅನ್ನ ಪಡ್ಕೊಂಡಿರಬಾರದು. ಅಂಡ್ ಇವರು ಜನರಲ್ ಕೋಟಾಗೆ ಅಪ್ಲೈ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಏನು ಕಟ್ ಆಫ್ ಮಾರ್ಕ್ಸ್ ಅಂತ ಏನಿರುತ್ತಲ್ಲ ಆ ಕಟ್ ಆಫ್ ಮಾರ್ಕ್ಸ್ ಅನ್ನ ಕ್ರಾಸ್ ಮಾಡಿರಬೇಕು. ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕ್ರಾಸ್ ಮಾಡಿದ್ರೆ ಜನರಲ್ ಆಗಿ ಎಲ್ರಿಗೂ ಯಾವ ರೀತಿ ಅರ್ಹತೆಯನ್ನ ಪರಿಶೀಲಿಸಿ ಏನು ಕ್ರೈಟೀರಿಯಾ ಮೇಲೆ ಚೂಸ್ ಮಾಡ್ತಾರಲ್ಲ ಆ ರೀತಿ ಇವರು ಕೂಡ ಅರ್ಹರಾಗಿರ್ತಾರೆ. ಇಫ್ ಇನ್ ಕೇಸ್ ಅಲ್ಲೇನಾದ್ರು ರಿಸರ್ವೇಶನ್ ಅಲ್ಲಿ ಅಡ್ವಾಂಟೇಜ್ ಅನ್ನ ತಗೊಬಂದು ಇಲ್ಲಿ ಜನರಲ್ ಕೋಟಾ ಉದ್ಯೋಗಗಳಿಗೆ ಏನಾದ್ರು ಇವ್ರು ಅಪ್ಲೈ ಮಾಡ್ತಾರೆ ಅಂದ್ರೆ ಇದಕ್ಕೆ ಅರ್ಹರಿರೋದಿಲ್ಲ. ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದ್ರೆ ಅದನ್ನ ಅಡ್ವಾಂಟೇಜ್ ತಗೊಂಡಿರ್ಬೋದು. ಪ್ಯೂರ್ಲಿ ಅರ್ಹತೆ ಬೇಸಿಸ್ ಮೇಲೆ ಅಂದ್ರೆ ಮೆರಿಟ್ ಬೇಸ್ ಮೇಲೆ ಇಲ್ಲಿ ಚೂಸ್ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಅನ್ನೋದು ಈ ವರ್ಡಿಕ್ಟ್ ಅಲ್ಲಿ ತಿಳಿಸಿದೆ ಅಂತಾನೆ ಹೇಳ್ಬೋದು. ಇದಿಷ್ಟು ರಿಸರ್ವೇಶನ್ ಬಗೆಗಿನ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನ ಬಗೆಗಿನ ಮಾಹಿತಿ ಆಗಿತ್ತು. ಸೊ ಈ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.